ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ರಾಗಿಣಿ ನೀರು ಕುಡಿಯೋಕೆ ಅಂತ ಬರ್ತಾ ಇರಬೇಕಾದ್ರೆ ಸ್ವಾತಿ ನೋಡಿದ್ರೆ ಸೋಫಾ ಮೇಲೆ ಮಲಗಿರ್ತಾಳೆ. ಅವಳನ್ನು ನೋಡಿ ಇವಳಿಗೆ ತುಂಬ ಆಶ್ಚರ್ಯ ಆಗಿಬಿಟ್ಟು ಸ್ವಾತಿ ಸ್ವಾತಿ ಅಂತ ಕೂಗ್ತಿದ್ದಾಗ ಸಡನ್ನಾಗಿ ಎದ್ಬಿಡ್ತಾಳೆ. ನೀನೇನು ಮಾಡ್ತಿದ್ದೆ ಇಲ್ಲಿ ಅಂತ ಅಂದಾಗ, ಅದಿರಲಿ, ನೀನು ಯಾಕೆ ಇಲ್ಲಿ ಮಲಗಿದ್ಯಾ, ನಿನ್ನ ರೂಮಲ್ಲಿ ಮಲಗೋದ್ಬಿಟ್ಟು ಇಲ್ಲೇ ಹಾಕಿದ್ಯಾ ಅಂತ ಅಂದಾಗ, ನಾನು ಸೋಫಾ ಮೇಲಾದರೂ ಮಲಗ್ತೀನಿ, ನೆಲದ ಮೇಲಾದರೂ ಮಲಗ್ತೀನಿ, ನಿನಗೇನದು ಕಟ್ಕೊಂಡು ಅಂತ ಅನ್ಬೇಕಾದ್ರೆ, ಈ ಸಾಮ್ರಾಜ್ಯದ ರಾಣಿ ನೀನು, ನಿನ್ನನ್ನು ನಾನು ಕೇರ್ ಮಾಡಬೇಕಲ್ವಾ ಅಂತ ರಾಗಿಣಿ ಕಿಂಡಲ್ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಸ್ವಾತಿ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನನಗೆ ತುಂಬ ನಿದ್ದೆ ಬರ್ತಿದೆ, ನಾನು ಮಲ್ಬೇಕು, ಹೋಗು ರಾಗಿಣಿ ಅಂತ ಅನ್ಬೇಕಾದ್ರೆ, ಏನು ಮಲಗಬೇಕಾ, ನಿದ್ದೆ ಬರಲ್ಲ ಅಂತ ಅಂದರೆ ನೀನು ವಂಶಿ ರೂಮಿಗೆ ಹೋಗಿ ಮಲ್ಬೋದಲ್ವಾ ಅಂತ ಅಂದಾಗ, ಬೇಡ ಬೇಡ, ನಾನು ಇಲ್ಲೇ ಮಲಗ್ತೀನಿ ಅಂತ ಸ್ವಾತಿ ಹೇಳ್ತಾ ಇದ್ರೆ, ಅಲ್ಲ ಇದೀನಿ ಈ ರೀತಿ ಮಾತಾಡ್ತಿದ್ಯಲ್ಲ, ಮದುವೆ ಆದಮೇಲೆ ಗಂಡನ ರೂಮಲ್ಲಿ ಮಲಗಬೇಕು ಅಂತ ನಿಮ್ಮಮ್ಮ ನಿನಗೆ ಹೇಳ್ಕೊಟ್ಟಿಲ್ವಾ ಸ್ವಾತಿ ಅಂತ ಅನ್ಬೇಕಾದ್ರೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ರಾಗಿಣಿನ ಗುರಾಯಿಸ್ತಾ ಇರ್ತಾಳೆ. ಹಾಗೆ ನಮ್ಮ ಮನೆಯವ್ರ ಸುದ್ದಿಗೆ ಬಂದರೆ ನಿನ್ನೊಂದು ಸುಮ್ಮನೆ ಬಿಡಲ್ಲ, ಸುಮ್ಮನೆ ಇಲ್ಲಿಂದ ಹೋಗು ರಾಗಿಣಿ ಅಂತ ಅಂದಾಗ, ಸುಮ್ಮನೆ ಕೇಳಿದೆ, ಹೇಳ್ಕೊಟ್ಟಿಲ್ವೇನೋ ಅಂತ ಕೇಳಿದೆ ಅಷ್ಟೇ, ವಂಶಿ ನಿನಗೋಸ್ಕರ ಕಾಯ್ತಾ ಇರ್ತಾನೆ, ಹೋಗು ಸ್ವಾತಿ ಅಂತ ರಾಗಿಣಿ ಹೇಳ್ತಾ ಇರಬೇಕಾದ್ರೆ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಈ ಕಡೆ ಸ್ವಾತಿ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲ, ಅವಾಗಿಂದ ಮಾತಾಡ್ತಲೇ ಇದ್ದೀನಿ, ನೀನು ನೋಡಿದರೆ ಏನೇನೋ ಯೋಚನೆ ಮಾಡ್ತಿದೆಯಲ್ಲ ಅಂತ ಬೇಕು ಬೇಕು ಅಂತ ರೇಗಿಸ್ತಾ ಇರ್ತಾಳೆ. ಮತ್ತೆ ರಾಗಿಣಿ ಹೇಳ್ತಾ ಇರ್ತಾಳೆ, ಅಲ್ಲ ನಿಜವಾಗ್ಲೂ ನೀನು ವಂಶಿನ ಮದುವೆ ಆಗಿದೆಯಾ ಅಂತ ಅಂದಾಗ, ಯಾಕೆ ಕೇಳ್ತಿದೀಯಾ ಅಂತ ಆಶ್ಚರ್ಯದಿಂದ ಕೇಳ್ತಾ ಇರ್ತಾಳೆ. ಅಲ್ಲ, ಮದುವೆ ಆದಮೇಲೆ ಎಲ್ಲರೂ ಗಂಡನ ಜೊತೆ ಮಲ್ಕೊಳ್ಳೋಕೆ ಇಷ್ಟಪಟ್ಟರೆ ನೀನು ಯಾಕೆ ಹಿಂಗೆ ಆಡ್ತಿದ್ಯಾ, ನನಗೆ ಯಾಕೋ ಡೌಟು ಅಂತ ಅಂದಾಗ, ನಿನಗೇನು ಕಣ್ಣಿಗೆ ಕಾಣಿಸಲ್ವಾ, ಕೊರಳಲ್ಲಿರೋ ಅರ್ಶಿನ ನೋಡಿದರೆ ನಿನಗೆ ಹೆಂಗೆ ಅನಿಸುತ್ತೆ ಅಂತ ಅನ್ಬೇಕಾದ್ರೆ, ಅಲ್ಲ ಇದನ್ನು ತಾಳಿ ಅಂತಲೂ ಅನಿಸುತ್ತೆ, ಹಾಗೆ ತಮ್ಮಿಗೆ ತಾವು ಕಟ್ಕೊಳ್ಳೋ ಯಂತ್ರ ಅಂತಲೂ ಅನಿಸುತ್ತೆ ಅಂತ ಅಂದಾಗ, ಈ ಕಡೆ ಸ್ವಾತಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಏನೋ ಡೌಟ್ ಬಂತು ಹಾಗೆ ಕೇಳಿದೆ ಅಂತ ಅಂತಿದ್ರೆ, ತನ್ನ ಮನಸ್ಸಲ್ಲಿ ಸ್ವಾತಿ ಯೋಚನೆ ಮಾಡ್ತಾ ಇರ್ತಾಳೆ, ಇವಳ ಹತ್ರ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ, ಏನು ಸ್ವಾತಿ ವಂಶ ಜೊತೆ ಮಲ್ಕೊಳ್ಳೋಕ್ಕೆ ನಾಚಿಕೆನಾ ಅಂತ ಅನ್ಬೇಕಾದ್ರೆ, ಹೌದು ಅಂತ ಹೇಳ್ತಾ ಇದ್ರೆ, ನಾಚಿಕೆ ಇಲ್ದಲೆ ಮದುವೆನೇ ಆಗಿದೆ ಅಂತೆ, ಇನ್ನು ಒಟ್ಟಿಗಿರೋದ್ರಲ್ಲಿ ಏನಕ್ಕೆ ನಾಚಿಕೆ ಪಡ್ತೀಯಾ ಅಂತ ರೇಗಿಸ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನೀವು ರೂಮಿಂದ ಹೊರಗಡೆ ಬರಲೇಬಾರ್ದು, ನಾವು ಕರೆದ್ರೂ ಸಹ ಬರಬಾರ್ದು, ಅಷ್ಟು ನಡುವೆ ಬಾಂಡಿಂಗ್ ಇರಬೇಕು, ಯಾಕೆ ಅಂತಂದರೆ ಲವ್ ಮ್ಯಾರೇಜ್ ಅಂದಮೇಲೆ ಇದೇ ರೀತಿ ಅಲ್ವಾ ಬಾಂಡಿಂಗ್ ಇರೋದು, ಯಾಕೆ ನೀನು ನಾಚಿಕೆ ಪಡ್ಕೋತೀಯಾ, ಬಾ ನಾನೇ ನಿನ್ನನ್ನು ಆ ರೂಮಿಗೆ ಬಿಟ್ಕೊಡ್ತೀನಿ ಅಂತ ಅಂದಾಗ, ಪರವಾಗಿಲ್ಲ ನಾನು ಆಮೇಲೆ ಹೋಗ್ತೀನಿ ಅಂತ ಸ್ವಾತಿ ಹೇಳ್ತಾ ಇದ್ರೆ, ನನಗೋಸ್ಕರ ನಿತಿನ ನೀನು ಸ್ಯಾಕ್ರಿಫೈಸ್ ಮಾಡಿದ್ಯಾ ಅಂದಮೇಲೆ ನಾನು ಇಷ್ಟು ಮಾಡಬಾರ್ದ್ವಾ, ಬಾ ಸ್ವಾತಿ ವಂಶ ರೂಮಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಫೋರ್ಸ್ ಮಾಡ್ತಾ ಇರ್ತಾಳೆ. ಹಾಗೆ ನೋಡು ಸ್ವಾತಿ, ನಾಚಿಕೆ ಎಲ್ಲ ಊರಿಂದ ಆಚೆಗೆ ಇರಬೇಕು, ಹಾಗೆ ನಾಚಿಕೆ ಎಲ್ಲ ರೂಮಿಂದ ಆಚೆನೇ ಇರಬೇಕು ಅಂತ ಹೇಳ್ತಾರಲ್ವಾ, ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ನಾನು ನಿನ್ನನ್ನು ರೂಮ್ ಹತ್ರ ಬಿಟ್ಟು ಬರ್ತೀನಿ, ಕಮಾನ್ ಬೇಬಿ ಅಂತ ಸ್ವಾತಿ ಕೈ ಹಿಡ್ಕೊಂಡು ವಂಶ ರೂಮ್ ಕಡೆ ಹೋಗ್ತಾ ಇರ್ತಾಳೆ. ಹಾಗೆ ಸ್ವಾತಿನ ರಾಗಿಣಿ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗಿ ವಂಶ ರೂಮಿಗೆ ಕೂಡ್ಬಿಟ್ಟು ಲಾಕ್ ಹಾಕೊಂಡು ಬರ್ತಾಳೆ. ಇನ್ನೊಂದು ಕಡೆ ಪಶುಪತಿ ಮನೇಲಿ ಸಿಕ್ಕಾಬಟ್ಟೆ ಡ್ರಿಂಕ್ಸ್ನ ಮಾಡಿಕೊಂಡು ಹಾಗೆ ಬಿಯರ್ ಬಾಟ್ಲು ಸೋಡಾ ಎಲ್ಲನೂ ಇಟ್ಕೊಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಇದು ನೋಡಿದರೆ ವಂಶಿ, ಇದು ಹಾಗೆ ಸ್ವಾತಿ ಮತ್ತು ನಿತಿನು ಇವರಿಬ್ಬರು ನೋಡಿದರೆ ಒಬ್ರನ್ನೊಬ್ರನ್ನ ಅಷ್ಟೇ ಇಷ್ಟಪಡ್ತಿದ್ರು ಅಂತ ಸ್ವಾತಿ ಹೋಗಿ ವಂಶಿನ ಮದುವೆ ಆಗಿದ್ದಾಳಲ್ಲ, ಅದು ಹೇಗೆ ಸಾಧ್ಯ, ಹಾಗಾದರೆ ನಿತಿನ್ ಏನು ಮಾಡ್ತಾನೆ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ತುಂಬ ತಲೆ ಕೆಡಿಸ್ಕೊಂಡು ವಂಶಿ ಇದ್ದಿದ್ದು ನೋಡಿದರೆ ಬ್ಯಾಂಗ್ಳೂರು, ಸ್ವಾತಿ ಮತ್ತು ನಿತಿನ್ ಇದ್ದಿದ್ದೆ ಚಿಕ್ಕಮಂಗ್ಳೂರು, ಹಾಗೆ ನೋಡಿದರೆ ಇವರಿಬ್ಬರು ಕಲೆಕ್ಷನ್ ಎಲ್ಲ ಆಯಿತು. ಹಾಗೆ ನಿತಿನು ಮತ್ತು ವಂಶಿನೂ ತುಂಬ ರಿಲೇಷನ್ಶಿಪ್ಪು, ಇವಳು ಹೆಂಗೆ ಇಲ್ಲಿಗೆ ಬಂದ್ಲು ಅಂತ ತುಂಬ ಅಂದರೆ ತುಂಬ ತಲೆ ಕೆಡಿಸ್ಕೊಂಡು ಡ್ರಿಂಕ್ಸ್ನ ಮಾಡ್ತಾ ಇರ್ತಾನೆ. ಹಾಗೆ ಸ್ವಾತಿ ಮತ್ತು ನಿತಿನ್ ಮಧ್ಯೆ ವಂಶಿ ಯಾವಾಗ ಬಂದ್ಬಿಟ್ಟ ಒಂದು ಅರ್ಥ ಆಗ್ತಿಲ್ವಲ್ಲ, ತುಂಬ ತಲೆ ಕಟ್ತಿದೆ, ಏನಾದರೂ ಮಾಡಿಬಿಟ್ಟು ಈ ವಂಶಿ ಮತ್ತು ಸ್ವಾತಿ ಸಂಬಂಧನ ಹಾಳು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಯೋಚನೆ ಮಾಡ್ಕೊಂಡು ತನ್ನ ಮಗಳು ರಾಗಿಣಿಗೆ ಕಾಲ್ ಮಾಡ್ತಾ ಇರ್ತಾನೆ. ಹಾಗೆ ಹೇಳಪ್ಪ ಅಂತಿರ್ಬೇಕಾದ್ರೆ, ಏನಾದರೂ ಸ್ವಾತಿ ವಂಶಿ ಬಗ್ಗೆ ವಿಷಯ ಗೊತ್ತಾಯ್ತಾ ಅಂತ ಅಂದಾಗ, ಅದೇನು ಬಾಕ್ಸಲ್ಲಿ ಇಟ್ಟಿರೋ ಸೀಕ್ರೆಟಾ, ಓಪನ್ ಮಾಡಿದ ತಕ್ಷಣ ಹೊರಗಡೆ ಬರೋಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ ಅಂತ ಅಂದಾಗ, ಈ ಅಪ್ಪ ಟೆನ್ಷನ್ ನಿನಗೆ ಅರ್ಥ ಆಗ್ತಿಲ್ಲಮ್ಮ, ಪ್ಲೀಸ್ ಸ್ವಲ್ಪ ಹೆಲ್ಪ್ ಮಾಡು, ತುಂಬ ತಲೆ ಕೆಡ್ತಿದೆ ಅಂತ ಪಶುಪತಿ ಹೇಳ್ತಿರ್ಬೇಕಾದ್ರೆ, ಅವಳು ತುಂಬ ಸ್ಮಾರ್ಟ್ ಆಗಿಬಿಟ್ಟಿದ್ದಾಳೆ, ಏನೇ ಕ್ವಶನ್ ತಿರ್ಗ ಮರ್ಗ ಕೇಳಿದರೂ ಸಹ ತುಂಬ ಯೋಚನೆ ಮಾಡಿ ನನಗೆ ಉತ್ತರ ಕೊಡ್ತಾ ಇದ್ದಾಳಪ್ಪ, ಇನ್ನೂ ತುಂಬ ಟೈಮ್ ಬೇಕು ಅಂತ ರಾಗಿಣಿ ಹೇಳ್ತಾ ಇರ್ತಾಳೆ. ಹಾಗೆ ಅವಳು ಎಸ್ಕೇಪ್ ಆಗ್ತಾಳೆ ಅಂತ ಸುಮ್ಮನೆ ಬಿಡಬೇಡ ಮಗಳೇ, ಹೇಗಾದರೂ ಮಾಡಿ ಅವಳನ್ನ ಚೀಸ್ ಮಾಡು, ರೈಡ್ ಮಾಡು ಅಂತ ಹೇಳ್ತಾ ಇರಬೇಕಾದ್ರೆ, ಅದೆಲ್ಲ ಸದ್ಯಕ್ಕೆ ಆಗಲ್ಲ, ನಾನೇ ಬೇಕು ಬೇಕು ಅಂತ ವಂಶಿ ರೂಮಿಗೆ ಅವಳನ್ನ ಬಂದಿದ್ದೀನಿ, ಮದುವೆ ಆದಮೇಲೆ ಹೊರಗಡೆ ಮಲಗಿದ್ಲು, ಇದರಲ್ಲಿ ಏನೋ ಅನುಮಾನ ಇದೆ, ನನಗೆಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ ಅನ್ನಿಸ್ತಿದೆ ಅಪ್ಪ ಅಂತ ಅನ್ಬೇಕಾದ್ರೆ, ಬಿಡಬೇಡ ಮಗಳೇ ಬಿಡಬೇಡ, ಹೇಗಾದರೂ ಮಾಡಿ ಅದೇನು ಅಂತ ವಿಷಯನ ಕಂಡು ಹಿಡಿಬೇಕು ನೀನು ಅಂತ ಪಶುಪತಿ ಹೇಳ್ತಾ ಇರ್ತಾನೆ. ಹಾಗೆ ಮಗಳೇ ಬಾಟ್ಲಿಂದ ನನಗೆ ಮುಕ್ತಿ ಕೊಡಿಸು ಅಂತ ಅನ್ಬೇಕಾದ್ರೆ, ಸರಿಯಪ್ಪ ನಾನು ಟ್ರೈ ಮಾಡ್ತೀನಿ, ನೀವು ಸಿಕ್ಕಾಬಟ್ಟೆ ಕುಡಿದು ಹೆಲ್ತ್ನ ಹಾಳು ಮಾಡ್ಕೋಬೇಡಿ, ಅಪ್ಸೆಟ್ ಮಾಡ್ಕೋಬೇಡಿ, ಓಕೆ ಗುಡ್ ನೈಟ್ ಅನ್ಬೇಕಾದ್ರೆ, ನೋ ಗುಡ್ ನೈಟ್, ಅವರಿಬ್ಬರು ಸಹ ದೂರ ಆಗೋವರೆಗೂ, ಹಾಗೆ ಅವರಿಬ್ಬರು ವಿಷಯ ನನಗೆ ಗೊತ್ತಾಗೋವರೆಗೂ ನನಗೆ ಯಾವತ್ತಿದ್ರು ಬ್ಯಾಡ್ ನೈಟೇ ಅಂತ ಕೋಪ ಮಾಡಿಕೊಂಡು ಪಶುಪತಿ ಕಾಲ್ ಕಟ್ ಮಾಡ್ತಾ ಇರ್ತಾನೆ. ಹಾಗೆ ನನ್ನ ಕಡೆ ಈ ಕಡೆ ಸ್ವಾತಿ ಮನೆಯವರೆಲ್ಲರೂ ತುಂಬ ಬೇಜಾರಿಂದ ಕೂತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ಏನು ಪದ್ಮ ಯೋಚನೆ ಮಾಡ್ತಿದ್ದೀಯ ಅಂತ ಅಂದಾಗ, ಕುಮಾರನು ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾ ಇರ್ತಾನೆ.
ಏನಿಲ್ಲ, ನಾವು ಯಾರು ಮುಂದೆ ತಲೆ ತಗ್ಗಿಸ್ಬಾರ್ದು ಅಂತ ಜೀವನದಲ್ಲಿ ಮುಂದೆ ತಲೆ ಎತ್ಕೊಂಡು ನಡೀತಿದ್ವೋ ಅವ್ರ ಮುಂದೆ ತಲೆ ತಗ್ಸೋ ಹಾಗೆ ಆಗ್ಬಿಡ್ತು ಅಂತ ಪದ್ಮ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇದ್ರೆ ಗೀತಾ ಕೋಪ ಮಾಡ್ಕೊಂಡು ಬರ್ತಾಳೆ. ಹೌದು, ಆ ಪಶುಪತಿ ಮಾವ ಆ ಥರ ಅಂದ ಅಂತ ನಿಮಗೆ ಬೇಜಾರಾಗ್ತಿದೆ ಅಲ್ವಾ, ಆದರೆ ನೋಡು ಆ ದೇವರು ಸರಿಯಾಗಿ ಶಿಕ್ಷೆನ ಅವಳಿಗೆ ಕೊಟ್ಟ ಅಂತ ಅಂದಾಗ ಕುಮಾರ ಹೇಳ್ತಾ ಇರ್ತಾನೆ, ನೋಡಿ ಅವಳಿಗೆ ಸ್ವಾತಿಗೆ ನಿತಿನ್ ಮತ್ತು ಹಾಗೆ ವಂಶ ರಿಲೇಟಿವ್ಸ್ ಅಂತ ಗೊತ್ತಿರಲಿಲ್ಲ ಅನಿಸುತ್ತೆ, ಹಾಗೆ ಪಶುಪತಿ ಮಾವ ಆಗಬೇಕು ಅಂತ ಗೊತ್ತಿರಲಿಲ್ಲ ಅನಿಸುತ್ತೆ ಅಂತ ಅಂದಾಗ, ಇಲ್ಲ ಮಾವ, ಆ ದೇವರು ಸರಿಯಾಗಿ ಶಿಕ್ಷೆನ ಅವಳಿಗೆ ಕೊಟ್ಟಿದ್ದಾನೆ ಅಂತ ಗೀತಾ ಬೈತಾ ಇರ್ತಾಳೆ. ಹಾಗೆ ಅಜ್ಜಿ ಗೀತನ ಬೈತಾ ಇರ್ತಾರೆ, ಅವಳು ನಿನ್ನ ಒಡ ಹುಟ್ಟಿದ್ದು ತಂಗಿ ಕಣೆ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು, ಅದ್ಬಿಟ್ಟು ಈ ರೀತಿ ಎಲ್ಲ ಶಾಪ ಹಾಕ್ಬೇಡ ಅಂತ ಅಂದಾಗ, ಗೊತ್ತಿದ್ದು ಬಾವಿಗೆ ಯಾರತ್ತೆ ಬೀಳ್ತಾರೆ ಹೇಳಿ ನೋಡೋಣ, ಈ ಸಂಪತ್ತಿಗೆ ಊರಿನ ದೇವಸ್ಥಾನದ ಅಧಿಕಾರ ಎಲ್ಲ ಇವಳ್ಯಾಕೆ ತಗೋಬೇಕಿತ್ತು ಅಂತ ಪದ್ಮ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಮೇಘ ಹೇಳ್ತಾ ಇರ್ತಾಳೆ, ಅಕ್ಕ ಎಲೆಕ್ಷನಲ್ಲಿ ಗೆದ್ಬಿಟ್ಲು, ಪಶುಪತಿ ಮಾವನ ಸೋಲ್ಸಿದ್ಲಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾರ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿ ಇದ್ರೂ ಇರ್ಬೋದು, ಅದಕ್ಕೋಸ್ಕರ ವಂಶಿ ಯಾಮಾರಿಸಿ ಮದುವೆ ಆಗಿದ್ದಾನೆ, ಏನೋ ನಮ್ಮ ಸ್ವಾತಿ ಜೀವನನ ಹಾಳು ಮಾಡೋ ರೀತಿ ನನಗೆ ಕಾಣ್ತಿದೆ ಅಂತ ಕಣ್ಣೀರಾಗ್ತಾ ಇರ್ತಾರೆ. ಹಾಗೆ ಗೀತನ ಸಹ ತುಂಬ ಕೋಪ ಮಾಡ್ಕೊಂಡು, ಏನಾದರೂ ಆಗಲಿ ಇವಳಿ ಬುದ್ಧಿರ್ಲಿಲ್ವಾ, ಮದುವೆ ಏನಕ್ಕೆ ಆಗಬೇಕಿತ್ತು ಅಂತ ಅಂದಾಗ, ಮೊದಲೇ ಆ ರಾಗಿಣಿಗೆ ಸ್ವಾತಿ ಕಂಡ್ರೆ ಆಗಲ್ಲ, ಬೇಕು ಅಂತ ಇವಾಗ ಮದುವೆನೇ ಮಾಡ್ಕೊಂಡಿದ್ದಾರೆ ಬಿಡು ಅಕ್ಕ ಅಂತ ಮೇಘ ಹೇಳ್ತಾ ಇದ್ರೆ, ಈ ಕಡೆ ಪದ್ಮನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗಾದರೆ ಸ್ವಾತಿಗೆ ಕಷ್ಟ ಕೊಡಬೇಕು ಅಂತ ಅಂತಾನೆ ಮದುವೆ ಆಗ್ಬಿಟ್ಟು ನಾವು ವಂಶಿ ಅಂತ ಅನ್ಬೇಕಾದ್ರೆ ಕುಮಾರ ಸಮಾಧಾನ ಮಾಡ್ಕೊಳ್ಳಿ, ನನಗೇನೋ ಆ ರೀತಿ ಅನ್ನಿಸ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ವಂಶಿಯವರು ತುಂಬ ಒಳ್ಳೆಯವರು, ಪಶುಪತಿ ಥರ ಕೆಟ್ಟವರಲ್ಲ ಅಂತ ಅಂದಾಗ, ಇಲ್ಲ ಬಾವ ನಿಮಗೆ ಗೊತ್ತಿಲ್ಲ ಅಂತ ಮೇಘ ಹೇಳ್ತಾ ಇದ್ರೆ, ಇಲ್ಲ ಕಷ್ಟ ಅಂತಂದರೆ ಸಹಾಯ ಮಾಡೋ ಗುಣ ಅವ್ರಿಗಿದೆ ಅಂತ ಅಂದರೆ ಗೀತಾ ಕೇಳ್ತಾ ಇರ್ತಾಳೆ, ಅವ್ರು ಒಳ್ಳೆಯವರು ಅಂತ ನಿಮಗೆ ಗೊತ್ತು ಮಾವ ಅಂತ ಅನ್ಬೇಕಾದ್ರೆ ಏನು ಮಾತಾಡದೆ ಕುಮಾರ ಸೈಲೆಂಟ್ ಆಗಿಬಿಡ್ತಾನೆ. ಹಾಗೆ ಸುಮ್ಮನೆ ಹೇಳ್ದೆ ಅಂತ ಅನ್ಬೇಕಾದ್ರೆ, ಏನೋ ಗೊತ್ತಿಲ್ಲ ನನಗಂತೂ, ಆದರೆ ಇವಳು ಬೇಕು ಅಂತ ಹೋಗಿ ನಮ್ಮ ಮರ್ಯಾದೆ ಎಲ್ಲ ಕಳೆದ್ಬಿಟ್ಲು ಅಂತ ಅಂದಾಗ, ಅವಳೇ ಮಾಡ್ಕೊಂಡಿದ್ದು ಬಿಡು ಅಕ್ಕ ಅಂತ ಈ ಕಡೆ ಮೇಘನು ಬೈತಿರ್ಬೇಕಾದ್ರೆ, ನೋಡು ಪದ್ಮ ಒಂದ್ಸಲ ಗಣಪತಿ ಹಾಗೆ ಅವ್ರ ಹೆಂಡತಿ ಹತ್ರ ಮಾತಾಡೋಣ ಕಣೆ ಅಂತ ಅಂದಾಗ, ನಮ್ಮ ಮರ್ಯಾದೆ ಎಲ್ಲ ಕಳೆದ್ಮೇಲೆ ಅವ್ರ ಹತ್ರ ಹೋಗಿ ಏನು ಮಾತಾಡೋದು ಅಂತ ಪದ್ಮ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ಆಗಲ್ಲ ಕಣೆ ಪದ್ಮ, ನಾವೆಲ್ಲ ಈ ಮನೇಲಿ ಉಳ್ಕೊಳ್ಳೋಂಗೆ ಮಾಡಿಬಿಟ್ಟು ಅವಳಿಗೇನಾದರೂ ಅಲ್ಲಿ ತೊಂದರೆ ಕೊಟ್ಟರೆ ಏನೇ ಮಾಡೋದು ಅಂತ ಅಂದಾಗ, ಇದ್ರೂ ಇರ್ಬೋದು ಅಜ್ಜಿ, ಇದೇ ಪ್ಲ್ಯಾನ್ ಮಾಡಿರ್ಬೋದು, ಆ ಪಶುಪತಿ ಯಾಕೆ ಈ ರೀತಿ ಮಾಡಿರಬಾರ್ದು ಅಂತ ಮೇಘ ಹೇಳ್ತಿರ್ಬೇಕಾದ್ರೆ ಗೀತಾ ಕಿರ್ಚಾಡ್ತಾ ಇರ್ತಾಳೆ. ಹೌದು, ನಾವು ಇಲ್ಲೇ ಇದ್ದರೂ ಸಹ ಇವ್ರು ನೆಂಟರು ಅಂತ ನಮಗೆ ಗೊತ್ತೇ ಆಗಲಿಲ್ಲ, ಯಾರು ತಾನೇ ಬಿಟ್ಟು ಮನೆ ಕೊಡ್ತಾರೆ ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ನಿತಿನು ಸಹ ನನ್ನ ಹತ್ರ ಏನೂ ಹೇಳಿಲ್ಲ ಅಂತ ಕುಮಾರ ಹೇಳ್ತಿರ್ಬೇಕಾದ್ರೆ, ಯಾರು ಹೇಳಿದ್ರೇನು, ಹಾಗೆ ಯಾರನ್ನ ನಂಬಿದ್ರೇನು, ಸ್ವಾತಿ ಮದುವೆಯಾಗಿ ನಮ್ಮ ಮರ್ಯಾದೆನೆಲ್ಲ ಕಳೆದುಬಿಟ್ಲು ಅಂತ ಪದ್ಮ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅಜ್ಜಿನೂ ಸಹ ಯೋಚನೆ ಮಾಡ್ತಾ ಇರ್ತಾರೆ, ಅವ್ರ ಪ್ರತಿಷ್ಠೆ ಘನತೆ ಅಂತ ಹೋಗಿ ನಾವು ಸ್ವಾತಿ ಜೀವನ ಹಾಳಾದರೆ ಏನು ಮಾಡೋಣಪ್ಪ ಭಗವಂತ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ವಂಶ ರೂಮ್ ಒಳಗಡೆ ಬಂದು ಸ್ವಾತಿ ಸಿಕ್ಕಾಪಟ್ಟೆ ಟೆನ್ಷನಿಂದ ಒದ್ದಾಡ್ತಾ ಇರ್ತಾಳೆ. ಬೇಡ ಅಂತ ಅಂದರು, ಹಿಟ್ಲರ್ ರೂಮಿಗೆ ಆ ರಾಗಿಣಿ ನನ್ನನ್ನು ದಬ್ಬಿಟ್ಲು, ಏನಪ್ಪ ಮಾಡಲಿ, ಈಗೇನಾದರೂ ಅವ್ನು ನೋಡಿದರೆ ನಮ್ಮ ಸಿಕ್ಕಾಪಟ್ಟೆ ಕೂಗಾಡ್ತಾನೆ, ಆಚೆ ಹೋಗಿ ಮಲಗನಾದರೂ ಬಿಡ್ತಾ ಇಲ್ವಲ್ಲ ಅಂತ ಬೈಕೋತಾ ಇರ್ತಾಳೆ. ಹಾಗೆ ಆ ಕಡೆ ವಾಶ್ರೂಮ್ಗೆ ಹೋಗಿದ್ದು ವಂಶಿ ಬಂದುಬಿಟ್ಟು, ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ಮಾನ ಮರ್ಯಾದೆ ಇಲ್ಲ, ಇಲ್ಲೇ ನಿಂತಿದ್ದಾಳೆ ಅಂತ ಅಂದ್ಬಿಟ್ಟು, ನೀನು ಯಾಕೆ ಇನ್ನೂ ಇಲ್ಲೇ ಇದೆಯಾ ಅಂತ ಅಂದಾಗ, ನಿನ್ನ ರೂಮಲ್ಲಿ ಪೇಂಟು ಡಬ್ಬ ಥರ ಇದೆ, ಅದಕ್ಕೆ ಅದನ್ನು ನೋಡ್ತಾ ಇದ್ದೆ ಅಂತ ಅಂದಾಗ, ನನ್ನ ಡಬ್ಬ ಟೆಸ್ಟಿಂದಲೇ ನಿನ್ನನ್ನು ಸೆಲೆಕ್ಟ್ ಮಾಡಿದ್ದು, ಏನೇ ನೋಡ್ತಾ ಇದೆಯಾ ಹೋಗಿ ಆಚೆ ಅಂತ ಬೈತಾ ಇರ್ತಾನೆ. ಹಾಗೆ ಏನು ಎಸಿ ರೂಮಲ್ಲಿ ಮಲ್ಕೋಬೇಕು ಅಂತ ಬಂದುಬಿಟ್ಟೆ ಅಂತ ಅಂದಾಗ, ಇದು ಇನ್ನೊಂದು ಡಬ್ಬ ಎಸಿ ನಮ್ಮೂರಿಗೆ ಬಾ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ, ಎಲ್ಲ ಕೊಡ್ತೀಯಾ ಅಂತ ಬೈತಾ ಇರ್ತಾನೆ. ಹಾಗೆ ಪೇ ಮಾಡಿ ಕೊಡ್ತೀನಿ ಅಂತ ಅಂದಾಗ, ಅಜ್ಜಿ ಪ್ರೀತಿ ಅಮ್ಮನ ಪ್ರೀತಿ ಎಲ್ಲದಕ್ಕೂ ಸಹ ನೀನು ಪೇ ಮಾಡ್ತೀಯ ಬಿಡು ಅಂತ ಅಂದಾಗ, ಸ್ಟಾಪ್ ಇಟ್ ನಾನ್ಸೆನ್ಸ್ ಅಂತ ಬೈತಿರ್ಬೇಕಾದ್ರೆ, ನಾನೆಲ್ಲ ನಾನ್ಸೆನ್ಸು ನೀನು ನಾನ್ಸೆನ್ಸು, ರಾಗಿಣಿಗೆ ಡೌಟ್ ಬರಬಾರ್ದು ಅಂತ ನಾನು ಇಲ್ಲಿಗೆ ಬಂದೆ, ಹಾಗಾದರೆ ಅವಳ ಹತ್ರ ಹೋಗಿ ಸತ್ಯ ಹೇಳ ಅಂತ ಅನ್ಬೇಕಾದ್ರೆ, ಬಾ ಹೇಳು ಅದೇನು ಹೇಳ್ತೀಯ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಈ ಕಡೆ ಸ್ವಾತಿನ ಆಚೆ ದಬ್ಬಿಡ್ತಾನೆ. ಇನ್ನೊಂದು ಕಡೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಸ್ವಾತಿ ಆಚೆ ಹಾಗೆ ನಿಂತ್ಕೊಬಿಡ್ತಾಳೆ. ಹಾಗೆ ಹೊರಗಡೆ ದಬ್ಬಿದ ಮೇಲೆ ತುಂಬ ಚಳಿ ಆಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಚಾಪೆ ದಿಂಬು ಹಾಕಿ ಬೆಡ್ಶೀಟ್ನ ತೆಗೆದು ಎಸ್ಬಿಡ್ತಾನೆ. ಆಗ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಸ್ವಾತಿ, ದಿಮಾಕ್ನ ಇಳಿಸ್ತೀನಿ, ಇಲ್ಲಾಂದ್ರೆ ನನ್ನ ಹೆಸರು ಸ್ವಾತಿ ಅಲ್ಲ ಅಂತ ಬೈಕೊಂಡು ಮಲ್ಗಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜ್ಜಿ ತುಂಬ ಟೆನ್ಷನ್ ಮಾಡಿಕೊಂಡು ಅಷ್ಟೊತ್ತಿನಲ್ಲಿ ಸ್ವಾತಿ ನೋಡೋಕ್ಕೆ ಅಂತ ಅವ್ರ ಮನೆ ಹತ್ರ ಬರ್ತಾ ಇರ್ತಾರೆ. ಹಾಗೆ ಬರಬೇಕಾದ್ರೆ ಇಷ್ಟು ದೊಡ್ಡ ರೂಮಲ್ಲಿ ನನ್ನ ಮೊಮ್ಮಗಳು ಎಲ್ಲಿ ಮಲಗಿದಳೋ ಗೊತ್ತಿಲ್ಲ, ಹೇಗಾದರೂ ಮಾಡಿ ಅವಳನ್ನು ಹುಡುಕಿ ಪಶುಪತಿ ನಮ್ಮ ಮನೆಯೇ ಹಾಳು ಮಾಡ್ತಿದ್ದಾನೆ ಅಂತ ಹೇಳ್ಬೇಕು ಅಂತ ಅಂದ್ಬಿಟ್ಟು ರೂಮ್ ಕಡೆ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕಾರ್ ಡ್ರೈವರು ಕಾರ್ನ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಈ ಅಜ್ಜಿ ಯಾಕೆ ಕಳ್ಳಿ ಥರ ನಮ್ಮನೆ ಕಡೆ ನೋಡ್ತಾ ಇದ್ದಾರಲ್ಲ, ಏನು ಮಾಡೋಕ್ಕೆ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಅಜ್ಜಿ ಮನೆ ಒಳಗಡೆ ನೋಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಡ್ರೈವರ್ ಹುಡುಗ ಬಂದುಬಿಟ್ಟು, ಅಜ್ಜಿ ಏನು ಮಾಡ್ತಿದ್ದೀರಾ ಅಂತ ಅಂದಾಗ ಸಡನ್ನಾಗಿ ಬಿಡ್ತಾಳೆ. ಯಾರೋ ನೀನು, ಯಾಕೋ ಹಿಂಗೆ ಹೋಗ್ತಿದ್ಯಾ, ನೀನೇನೋ ಮಾಡ್ತಿದ್ಯಾ ಅಂತ ಅಂದಾಗ, ನಮ್ಮನೆ ಹತ್ರ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಅಂದಾಗ, ಇದು ನಮ್ಮನೆ ಕೊಡೋ ಅಂತ ಅಂದಾಗ, ಕಣ್ಬಿಟ್ಟು ನೋಡಜ್ಜಿ ಇಷ್ಟು ದೊಡ್ಡ ಮನೆ ನಿಮ್ಮ ಮನೆನಾ ಅಂತ ಅಂದಾಗ, ಕತ್ಲಲ್ಲಿ ಹಾಗೆ ಕಣ್ಣು ಕಾಣಲ್ಲಪ್ಪ, ಎಲ್ಲೆಲ್ಲೋ ಬಂದುಬಿಟ್ಟಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸು ಅಂದ್ಬಿಟ್ಟು ಅದೇ ಕಡೆ ನೋಡ್ತಾ ಇರ್ತಾನೆ. ಹಾಗೆ ನಿನ್ನ ಹೆಸರೇನು ಅಂತ ಅಂದಾಗ ತಿಪ್ಪೇಶ ಅಂತ ಅಂದಾಗ, ನಿನ್ನನ್ನು ರಾಜ್ಕುಮಾರ ಅಂತ ಹೆಸರಿಡಬೇಕು ಅಂತ ಅಜ್ಜಿ ನಾಟಕ ಮಾಡ್ತಿರ್ಬೇಕಾದ್ರೆ, ನಾನು
ಏನೋ ಅಷ್ಟು ಚೆನ್ನಾಗಿದ್ದಾನೆ ಅಂತ ಆ ಡ್ರೈವರ್ ಹುಡುಗ ಕೇಳ್ತಾ ಇರ್ತಾನೆ. ಹಾಗೆ ಸ್ವಲ್ಪ ನಮ್ಮ ಮನೆ ಕಡೆ ಬಿಡಪ್ಪ, ನನಗೆ ಸರಿಯಾಗಿ ಕಣ್ಣು ಕಾಣಲ್ಲ ಅಂತ ಅಂದಾಗ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಸ್ವಾತಿ ದೇವ್ರ ಮನೆ ಹತ್ರ ಮಲಗಿರ್ಬೇಕಾದ್ರೆ ನಿತಿನ್ ಮತ್ತು ರಾಗಿಣಿ ಹೋಗ್ತಾ ಇರ್ತಾರೆ. ನನ್ನ ಮಾತು ಕೇಳು ಪ್ಲೀಸ್, ಇವಾಗಲಾದರೂ ನನ್ನನ್ನು ಅರ್ಥ ಮಾಡ್ಕೊ ಅಂತ ರಾಗಿಣಿ ಹೇಳ್ತಿರ್ಬೇಕಾದ್ರೆ, ನಿನ್ನನ್ನು ಯಾವತ್ತೂ ನಾನು ಕ್ಷಮಿಸಲ್ಲ, ನಾನು ಈ ಪರಿಸ್ಥಿತಿಗೆ ನೀನೇ ಕಾರಣ ಅಂತ ರಾಗಿಣಿನ ಬೈತಾ ಇರ್ತಾನೆ. ಹಾಗೆ ಮತ್ತೆ ರಾಗಿಣಿ ಹೇಳ್ತಾಳೆ, ಪ್ಲೀಸ್ ನನ್ನನ್ನು ಮದುವೆ ಆಗೋ, ನಿನ್ನನ್ನು ಪಡ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಮಾಡಿದೆ ಅಂತ ಅಂದಾಗ, ನಿನ್ನಂಥ ಮೋಸ್ಕತ್ತಿನ ನಾನು ಯಾವತ್ತೂ ಮದುವೆ ಆಗಲ್ಲ, ಅದಕ್ಕೋಸ್ಕರ ತಾನೇ ನೀನು ಇಷ್ಟೆಲ್ಲ ಆಡಿದ್ದು ಅಂತ ಬೈತಾ ಇರ್ತಾನೆ. ಹಾಗೆ ನನ್ನನ್ನು ಮೋಸಗಾತಿ ಅಂತ ಹೇಳ್ತಿದೆಯಲ್ಲ, ನಾನೇನೋ ಮೋಸ ಮಾಡಿದೆ, ಆದರೆ ಆ ಸ್ವಾತಿ ಮಾಡಿದ್ದೇನು ಗೊತ್ತಾ ನಿನಗೆ ಅಂತ ಅನ್ಬೇಕಾದ್ರೆ, ಅವ್ರ ಹೆಸರು ಹೇಳೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ, ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಅನ್ಬೇಕಾದ್ರೆ, ಹೌದು ಬಿಡಪ್ಪ ಅಂತ ಜಗಳ ಆಡ್ತಾ ಇರ್ತಾರೆ. ಹಾಗೆ ಏನು ಮತ್ತೆ ನೀನು ಅವಳನ್ನ ಏನಾದರೂ ಮದುವೆ ಆಗೋ ಪ್ಲಾನ್ ಇಟ್ಕೊಂಡಿದ್ಯಾ ಅಂತ ಅಂದಾಗ, ನಿನ್ನ ಬಾಯಲ್ಲಿ ಎಂತೆಂಥ ಮಾತು ಅಂತ ಬೈತಿರ್ಬೇಕಾದ್ರೆ, ಈ ಕಡೆ ರಾಗಿಣಿ ಸಡನ್ನಾಗಿ ನೋಡಿದಾಗ ಇಲ್ಲಿ ದೇವ್ರ ಮನೆ ಹತ್ರ ಸ್ವಾತಿ ಮಲಗಿರ್ತಾಳೆ. ಇದೇನಿದು ವಂಶಿ ರೂಮಿಗೆ ದಬ್ಬಿದ್ರೆ ಇಲ್ಲಿ ಮಲಗಿದಾಳಲ್ಲ ಅಂತ ಅಂದ್ಬಿಟ್ಟು, ಅಲ್ಲಿ ನೋಡಪ್ಪ ನೀನು ಸ್ವಾತಿನ ಅಂತ ಅಂದಾಗ ನಿತಿತ್ ನೋಡಿ ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ. ಹಾಗೆ ಇದ್ಯಾಕೆ ವಂಶಿ ರೂಮಲ್ಲಿ ಮಲಗೋದ್ಬಿಟ್ಟು ಇವ್ರ್ಯಾಕೆ ಇಲ್ಲಿ ಮಲಗಿದ್ದಾರೆ, ಇಬ್ರಿಗೂ ಏನಾದರೂ ಜಗಳ ನಡೀತಾ ಅಂತ ಅಂದ್ಬಿಟ್ಟು ಹಾಗೆ ಸ್ವಾತಿ ಹತ್ರ ಬಂದು ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ, ರಾಗಿಣಿ ಬೇಕು ಬೇಕು ಅಂತ ಅಜ್ಜಿ ತಾತನ ಕರ್ಕೊಬಂದು ನೋಡಿ ಇವಳು ಎಲ್ಲಿ ಮಲಗಿದ್ದಾಳೆ ಅಂತ ಅಂದ್ಬಿಟ್ಟು ಎದ್ದಾಳಿಸ್ತಾ ಇರ್ತಾಳೆ. ಎದ್ದು ನೋಡಿದ್ರೆ ಸ್ವಾತಿಗೆ ಅವ್ರನ್ನೆಲ್ಲ ನೋಡಿ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಜ್ಜಿ ಕೇಳ್ತಾ ಇರ್ತಾರೆ, ಯಾಕಮ್ಮ ಸ್ವಾತಿ ಇಲ್ಲಿ ಮಲಗಿದ್ಯಾ ಅಂತ ಅಂದಾಗ, ದೇವ್ರ ಮನೆ ಮುಂದೆ ಮಲಗಿದ್ರೆ ಭಯ ಆಗಲ್ಲ ಅಂತ ಇಲ್ಲಿ ಮಲಗಿದ್ದೀನಿ ಅಜ್ಜಿ ಅಂತ ಹೇಳ್ತಾ ಇದ್ರೆ, ಅಜ್ಜಿ ಕೇಳ್ತಾ ಇರೋದು ವಂಶಿ ರೂಮಲ್ಲಿ ಯಾಕೆ ಮಲಗಿಲ್ಲ, ಇಲ್ಲಿ ಯಾಕೆ ಮಲಗಿದ್ಯಾ ಅಂತ ಎಲ್ಲ ಕೇಳ್ತಿರೋದು, ಜಾಣ ಪೆದ್ದು ಥರ ಹಾಡಬೇಡ ನೀನು ಅಂತ ಅಂದಾಗ, ರಾಗಿಣಿ ಒಂದು ನಿಮಿಷ ಇದೆಲ್ಲ ಮಾತಾಡಬೇಡ ಸುಮ್ಮನೆ ಇರೋ, ನಾನು ಕೇಳ್ತೀನಿ ಅಂತ ಅಂದಾಗ, ಅಜ್ಜಿ ಮತ್ತೆ ಯಾಕೆ ಇಲ್ಲಿ ಮಲಗಿದ್ಯಾ ಅಂತ ಅಂದಾಗ ತಾತ ಕೇಳ್ತಾ ಇರ್ತಾರೆ, ವಂಶಿಗೂ ನಿನಗೆ ಏನಾದರೂ ಜಗಳ ಆಯ್ತಾ ಅಂತ ಅಂದಾಗ, ಇಲ್ಲ ಇಲ್ಲ ಆ ರೀತಿ ಏನೂ ಹೇಗಿಲ್ಲ, ಸುಮ್ಮನೆ ಮಲಗಿದೆ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ನಿನ್ನ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ದಾರಾ ಅಂತ ಅಂದಾಗ ನಿತಿನ್ಗೂ ಸ್ವಾತಿಗೂ ಶಾಕ್ ಆಗ್ತಿರುತ್ತೆ. ಏನು ಮಾತಾಡ್ತಿದ್ದೆ ರಾಗಿಣಿ ಅಂತ ತಾತ ಕೇಳ್ತಿರ್ಬೇಕಾದ್ರೆ, ಅಲ್ಲ ಅವಳ ಮನಸ್ಸಲ್ಲಿ ಏನಾದರೂ ಗೊಂದಲ ಇದೆಯಾ ಅಂತ ಹಾಗೆ ಆ ರೀತಿ ಕೇಳೋಕ್ಕೋಗಿ ಈ ರೀತಿ ಟಂಗ್ ಸ್ಲಿಪ್ಪಾಗಿ ಕೇಳಿದೆ ಅಷ್ಟೇ ತಾತ ಅನ್ಬೇಕಾದ್ರೆ, ಮಾತಾಡಬೇಕಾದ್ರೆ ನಾಲ್ಗೆನ ಬಿಗಿದಿಡು ಮಾತಾಡು ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಅದೆಲ್ಲ ಬಿಟ್ಬಿಡು, ಇಲ್ಲಾಕೆ ಮಲಗಿದ್ಯಾ, ವಂಶ ರೂಮಲ್ಲಿ ಮಲಗೋದ್ಬಿಟ್ಟು ಅದನ್ನು ಹೇಳು ಅಂತ ಮತ್ತೆ ಮತ್ತೆ ಕೇಳ್ತಾ ಇರ್ತಾಳೆ. ಸ್ವಾತಿ ಅಜ್ಜಿ ಕಿವಿ ಹತ್ರ ಬಂದುಬಿಟ್ಟು, ಶಾಸ್ತ್ರ ಮಾಡಬೇಕು ಅಂತ ಹೇಳ್ತಿದ್ರಲ್ವ, ಅದಕ್ಕೂ ಮುಂಚೆ ಹೇಗೆ ಗಂಡನ ರೂಮಲ್ಲಿ ಮಲಗೋಕ್ಕಾಗುತ್ತೆ, ಅದಕ್ಕೆ ನಾನು ಇಲ್ಲಿ ಮಲಗಿದ್ದೀನಿ ಅಂತ ಅಂದಾಗ, ಓಹೋ ಹೌದಲ್ವಾ ಅಂತ ಅಂದ್ಬಿಟ್ಟು, ಬಾವ ನೀನು ನಡ್ರಿ ಹೋಗೋಣ ಅಂತ ಕರಿತಾ ಇರ್ತಾಳೆ. ಯಾಕೆ ಅಂತ ಗಣಪತಿ ಕೇಳ್ತಿರ್ಬೇಕಾದ್ರೆ, ರೂಮಿಗೆ ನಡ್ರಿ ಅದನ್ನೆಲ್ಲ ಹೇಳ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರೆ, ಮಲ್ಕೊಳ್ಳಮ್ಮ ನೀನು ಅಂತ ಹೇಳಿ ಹೋಗ್ತಾ ಇದ್ರೆ, ಈ ಕಡೆ ರಾಗಿಣಿಗೆ ತಲೆ ಕೆಡ್ತಾ ಇರುತ್ತೆ. ಏನೋ ಪ್ಲ್ಯಾನ್ ಮಾಡ್ಕೊಂಡು ಇವಳು ವಂಶಿನ ಮದುವೆಯಾಗಿ ಇಲ್ಲಿ ಬಂದಿದ್ದಾಳಲ್ಲ, ಅದೇನು ಅಂತ ನಾನು ಕಂಡುಹಿಡಿಬೇಕು ಅಂತ ಯೋಚನೆ ಮಾಡ್ತಿದ್ರೆ, ತನ್ನ ಪಾಡಿಗೆ ತಾನು ಸ್ವಾತಿ ನಿದ್ದೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.